ನೀವು ಬಿದ್ದಿದ್ದೀರಾ? ಅದಕ್ಕೆ ಒಂದ್ಸಲ ಚೆಕ್ ಮಾಡ್ತಾರಲ್ವಾ. ಹಾಂ. ದಪ್ಪ ಆಯಿತು, ತೆಳ್ಳೆ ಮಾಡ್ಕೊಂಡು. ಬೇರೆ ಬಟ್ಟೆ ಬೇಕಾ ಮತ್ತೆ? ಬೇಡ ಬೇಡ, ಸಾಕು ಸಾಕು. ಹಾಂ ನೀವು ಈ ಲ್ಯಾಪ್ಟಾಪಲ್ಲಿ ನೋಡ್ಬೋದು ಸರ್. ನೋಡಿ ಇನ್ನು. ಹಾಂ ಹಾಂ. ಆಮೇಲೆ ಇದಕ್ಕೆ ಹಾಕೋಣ, ಮೊಬೈಲ್ಗೆ ಹಾಕ್ಕೊಳ್ತಿರಲ್ಲ. ಸರ್ ಈಗ ಇದು ಏನು ಪ್ರಾಬ್ಲಮ್ ಆಗಿದೆ? ಇದು ನೀರು ಕಮ್ಮಿ ನೀರು? ಬರ್ತಾ ಇದೆ. ಹೌದು, ಒಂದೊಂದ್ಸಲ ಹಂಗಾಗುತ್ತೆ. ಇವತ್ತು ನಿನ್ನೆ ಎಲ್ಲ ಸರಿಯಾಗಿ ತುಂಬಿದೆ. ಅದೇ ಇದು ಅದು ಒಂದ್ಸಲಿ ಏನಾಗಿದೆ ಅಂದರೆ, ಹೋದ ವರ್ಷ ಹಿಂಗೆ ಪ್ರಾಬ್ಲಮ್ ಆಗಿತ್ತು. ಪಂಪೆಲ್ಲ ಜಾಮ್ ಆಗೋಗ್ಬಿಟ್ಟಿತ್ತು. ಪಂಪೆಲ್ಲ ತೆಗೆದು ಪಂಪೆಲ್ಲ ರಿಪೇರಿ ಮಾಡಿಸಿ ತಿರುಗಿ ಬಿಟ್ವಿ. ಈ ಸಲ ತಿರುಗಿ ಹೋದ ಸಲ ಬೇಸಿಗೆಗೆ ಅಲ್ಲ, ಎರಡು ವರ್ಷ ಆಯ್ತು. ಅದೇ 2 ವರ್ಷ ಇರಲಿ. ನಾನು ಹಂಗಂದೆ. ಹೋದ ಸಲಿನೂ ಇದು ಮಾಡಿದ್ಮೇಲೆ ತಿರುಗಿ ನೆನ್ನೆ ಹಂಗಂದರು. ಅದಕ್ಕೆ ಆಫೀಸರ್ ಇಟ್ಕೊಂಡು, ಸರ್ ಒಂದ್ಸಲಿ ಚೆಕ್ ಮಾಡಿಬಿಡಿ, ಕ್ಯಾಮ್ರಾ ಮಾಡಿ, ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ ಅಂದರು. ಆಯಿತು, ನೋಡೋಣ. ಇನ್ನೂ ನೀರು ಬಂದಿಲ್ಲ? ಏನೂ ಬಂದಿಲ್ಲ. ಇದನ್ನು ಕಟ್ಟಿರೋದು ಅದು ಹಂಗೆ ಆಗುತ್ತೆ ಸರ್. ಅದು ಕೇಬಲ್ ಅಡ್ಡ, ಅದು ಮಾಮೂಲಿ. ಕೇಬಲ್. ಇದು ಕಾಣಿಸ್ತಾ ಇದೆಯಲ್ಲ, ಇದು ಕೇಸಿಂಗ್ ಎಂಡು. ಎಷ್ಟಕ್ಕೆ? ತೊಂಬತ್ತೆಂಟು ಕೇಸಿಂಗ್. MS ಕೇಸಿಂಗ್ಗೆ 98 ಅಡಿ. 98 ಫೀಟ್. ಅದಾದಮೇಲೆ ನೋಡಿ ಕಲ್ ಸಿಕ್ಕಿದೆ. ಅದು ಕ್ಯಾಮ್ರಾಗೆ ಜೇಡ ಸರ್, ಅದು ಹೆಚ್ಚಾಗಿ ಒಳಗಡೆ ಇರುತ್ತೆ ಜೇಡ. ನೋಡಿ ಇಲ್ಲೊಂದು ಸೋರ್ಸು. ಇಲ್ಲ ಇಲ್ಲ, ಹಾಂ, ಅದು ಜಾಯಿಂಟ ಅಥವಾ ನೋಡಿದೆ ಸೈಡ್. ಅದು ಮೇಲೆ ಲೈನಿಂಗ್ ಸ್ವಲ್ಪ ಬಟ್ಟೆಯಲ್ಲಿ ಒರೆಸ್ಬೇಕು. ಅದು ಬಟ್ಟೆದಲ್ಲ, ಅದು ಒಳಗಡೆ ಜೇಡ. ಹಿಂಗೆ ಅಡ್ಡ ಬಂದಿರೋದು. ಅದೇನು ಇಲ್ಲಿ ಇಲ್ಲ, ಅದು ಹೋಗಲ್ಲ. ಅದಕ್ಕೆ ಯಾವಾಗ ಆಗೈತೆ
ನೀರು ಬಂತಾ? ಡ್ರಾಪ್ ವಾಟರ್ ಬರ್ತಾ ಇದೆ. ಅದೇ 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 ಒಂದೊಂದು ತೊಟ್ಟಿಗ್ತಾ ಇದೆಯಲ್ಲ. ಹಾಂ ಅದು ಡ್ರಾಪ್ ವಾಟರ್. ಬರೀ ಬರೀ ತಗೊಳ್ಳಿ ಕೊಡಿ ಇಟ್ಕೊಳ್ಳಿ. ಏನಿಲ್ಲ ಪರವಾಗಿಲ್ಲ. ಇದೆ 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 ಹಾಂ. ನೂರ 86 ಅಡಿಗೆ ಅಲ್ವಾ? ಹ್ಞೂ ಅಷ್ಟೇ ನೀರಿದೆ ಹಂಗಾದ್ರೆ. ಅದೇ ಇಲ್ಲ ಇಲ್ಲ, ಅದು ಬರೀ ಡ್ರಾಪ್ ವಾಟರ್, ಇನ್ನೂ ವಾಟರ್ ಲೆವೆಲ್ ಸಿಕ್ಕಿಲ್ಲ. ಇನ್ನೂ ಡ್ರಾಪ್ ಆಗಿ ಬೀಳೋದು. ಹೇಳೋದು ಅವನು 186 ಅಡಿಗೆ ನೀರು ಸಿಕ್ಕಿತ್ತು, 190 ಅಡಿಗೆನೂ ನೀರು ಸಿಕ್ಕಿತ್ತು ಅವಾಗ. ಸ್ಟಾರ್ಟಿಂಗಲ್ಲೇ ಬಂದಿತ್ತಲ್ಲ ಚೆನ್ನಾಗಿ. ಹಾಂ ಟೇಪ್ ಸರ್. ಹಾಂ 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 ಇದು ಕಚ್ಚಿರೋದು. ನೋಡಿ ಎಲ್ಲ ತ್ಯಾವ ಅದೇ ಹನಿ ಬೀಳ್ತಾ ಇತ್ತು ಅಷ್ಟೇ. ಅದೇ ಡ್ರಾಪ್ ಬೀಳ್ತಾ ಇದೆ. ಕಾಣಿಸ್ತಲ್ಲ. ಇಲ್ಲಿ ಸ್ವಲ್ಪ ಜೋರಾಗಿ ಬೀಳ್ತಾ ಇದೆ ನೋಡಿ. ಅಂದರೆ ಏನಾಗುತ್ತೆ, ಹಿಂಗೆ ಹೋಗ್ಬೇಕಾದ್ರೆ ವಯರ್ ಹಿಂಗೆ ಎಳೆಯುತ್ತೆ, ಹಾಂ ಹಾಂ ಹಿಂಗೆ ಎಳ್ಕೊಂಡು ಹಂಗೆ ಬೀಳುತ್ತೆ ನೋಡಿ. ಬಿಟ್ಟಿದ್ದೀನಿ ನಾನು, ಬರೀ ಡ್ರಾಪೇ ಬಿಡ್ತಾ ಇಲ್ಲ. ಹಾಂ 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 ಆ ವಯರ್ ಹಂಗೆ ಎಳೆದಾಗ ನಿಮ್ಗೆ ಹಂಗೆ ಕಾಣಿಸುತ್ತೆ. ಅದು Drop, ಜೋರು drop. ಬಿದ್ದಾಗ ಕಾಣಿಸುತ್ತೆ. ಬರೀ ಡ್ರಾಪೇ ಬೀಳ್ತಾ ಇದೆ ನೋಡಿ. ಅದೇ ಅದೇ ಹೌದು. ಈಗ ಮೋಟ್ರ್ ಆನ್ ಆಗಿದೆಯಾ ಸರ್? ಇಲ್ಲ 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 ಮನೆ ಆಫ್ ಇದೆ ಆಫ್ ಇದೆ. ಇಲ್ಲೊಂದು ಸೋರ್ಸ್ ಬರ್ತಾ ಇದೆ ನೋಡಿ. ಇಲ್ಲಿ ಪ್ರೆಷರ್ ಹೆಂಗೆ ಬರ್ತಾ ಇದೆ, ಸೋರ್ಸ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ನೀರು ಅಂದರೆ ನೋಡಿ ಅದೇ ಅದೇ ಈಗ ನೀರು ಜಾಸ್ತಿ ಬರ್ತಾ ಇರೋದು ಚಿಮ್ತಾ ಇದೆ ಹಿಂಗೆ ಆ ಸೈಡಲ್ಲಿ ಅಂತ ಬರ್ತಾ ಇದೆ ನೋಡಿ. ಸೈಡಲ್ಲಿ ಪಿಚಕಾರಿಯಲ್ಲಿ ಬೀಳ್ತಾ ಇದೆ ಹಾರ್ದಂಗೆ ಹಾರ್ತಾ ಇದೆ. ಹ್ಞೂ ಪೈಪ್ ಎಲ್ಲ ಹೊಡೆದ್ರೆ ಹಾರುತ್ತಲ್ಲ ಹಾ, ಅದೇ ಆ ಟೈಪ್ ಥರ ಹಾರ್ತಾ ಇದೆ. ಹೌದು. ಇಲ್ಲಿ ನೋಡಿ ಇದೆ ನೋಡಿ, ಕಾರಂಜಿ ಥರ ಇದೆ, ಬರ್ತಾ ಇದೆ ಇದೆ. ನೋಡಿ ಸೈಡ್ಗೆ. ಹ್ಮ್ 272 ಸರ್. 272ಕ್ಕೆ ಫಸ್ಟ್ ಸೋರ್ಸು. 272. ಹಾಂ ಬಟ್ ನಾವು ಇದನ್ನ ಸ್ಮಾಲ್ ಅಂತ ಕರಿತೀವಿ, ಸ್ಮಾಲ್ ಸೋರ್ಸ್ ಅಂತ ಕರಿತೀವಿ ಇದನ್ನು. ಅದು ಚೆನ್ನಾಗಿದೆ. ಹಾಂ ಪರವಾಗಿಲ್ಲ. ಹಾಂ ನೋಡಿ ಕೇಬಲ್ ಕೇಬಲಿಗೆ ಇದಕ್ಕಾಗಿ ಹೆಚ್ಚಾಗಿ ಫುಲ್ ಜೋರಾಗಿ ಇದು ಬಂದಂಗೆ ಬರ್ತಾ ಇದೆ. ಆದರೆ ಇನ್ನು ನೀರು ಸಿಕ್ಕಿಲ್ವಲ್ಲ ಪೂರ್ತಿ. ವಾಟರ್ ಇನ್ನು ಲೆವೆಲ್ ಇನ್ನು ಇನ್ನು ಬಂದಿಲ್ಲ, ಇನ್ನೂ ಅದೇ, ಬಂದಿಲ್ಲ. ಬರೀ 270 ಅಡಿ ಅಲ್ವಾ? ಹಾಂ ನೀವು ಮಾಡಿ, ನೀವು ಹೋಗಿ, ನೀವು ಏನು ತೊಂದರೆ ಇಲ್ಲ.
ಹಾಕ್ಸಿದ್ದು ಅಂಕಲ್? ಹಾಂ, ಇದು ಬೋರು ನೀವೇ ಹಾಕ್ಸಿದ್ದಾ? ಬೋರ್ ಅವರೇ ಹಾಕಿದ್ದು, ನಮ್ಮ ಮೋಟ್ರ್ ನಾವು ಹಾಕಿದ್ದು, ಸುಮಾರು ನಾವೆಲ್ಲ ಸೇರಿ ಹಾಕಿದ್ದು. ನೋಡಿ ಇನ್ನೊಂದು ಇದೆ, ಇನ್ನೊಂದು 406ರಲ್ಲಿ ಒಂದು ಸಿಕ್ಕಿದೆ ಇನ್ನೊಂದು. 406 ಹಾಂ, 406ರಲ್ಲಿ ಸ್ವಲ್ಪ ಜಾಸ್ತಿ ಇದೆಯಾ? ಸೇಮ್ ಇಲ್ಲ, ಸೇಮ್ ಅದೇ ಥರ ಈಗ ಇದರಿಂದ ಬೀಳ್ತಾ ಇರೋದು ನಮಗೆ ಕಾಣಿಸುತ್ತೆ. ಫೌಂಟನ್ ಥರ ಬೀಳ್ತಾ ಇದೆ ಅಷ್ಟೇ. ನೋಡಿ ವಾಟರ್ ಲೆವೆಲ್ಲು ಅರ್ಧಕ್ಕರ್ಧ ನೀರಿದೆ ಸರ್, ನೀವು ಹೇಳಿದ ಮೆಜರ್ಮೆಂಟಿಗೆ. ಹಾಂ, ಅವಾಗ 200 ಚಿಲ್ಲರೆಗೆ ಸಿಕ್ಕಿತ್ತು ಅವಾಗ ಹಿಂದಿನ ಸಲ. ಹೌದು. ಇಲ್ಲಿ ಶುರು ಆಯ್ತಲ್ವಾ? ಹಾಂ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ನೀರು ಇವಾಗ. ಈಗ ನೀರೇ ಕಮ್ಮಿ ಆಗಿದೆ. 406 ವಾಟರ್ ಲೆವೆಲ್ ಬಂದ್ಬಿಟ್ಟು 446. ಇದು ವಾಟರ್ ಲೆವೆಲ್. ಹಾಂ, 446ರಿಂದ ನೀರಿದೆ. ಅವಾಗ 200 ಚಿಲ್ಲರೆಗೆ ಸಿಕ್ಕಿತ್ತು ಹೋದ ವರ್ಷ. ಹೌದೌದು. 200 ಚಿಲ್ಲರೆಗೆ ಇತ್ತು. ಪಂಪ್ ಸರಿ ಇದೆ, ಹಾಂ, ನೀರು ಕಮ್ಮಿ ಆಗಿದೆ ನೀರು ಕಮ್ಮಿ ಅಷ್ಟೇ. ಹೆಂಗಿರು ಬಿಟ್ಟಿದ್ದೀವಲ್ಲ, ಚೆಕ್ ಮಾಡ್ಬಿಡೋಣ ಬಿಡಿ. ಹಾಂ, ಪಂಪ್ ಇದಾಗಿದೆ ಅಂದ್ರೆ ಹೆಂಗೆ ಗೊತ್ತಾಗುತ್ತೆ ಅದು? ಈಗ ಆನ್ ಮಾಡಿ ಸರ್. ಆನ್ ಮಾಡಬೇಕಾ? ಈಗ ಮೋಟರ್ ಮ್ಯಾನ್ಯುವಲಿಗೆ ಹಾಕಿ ಆನ್ ಮಾಡಿ. ಆನ್ ಮಾಡಿ, ಆನ್ ಮಾಡಿ ಹೆಂಗೆ ಎಳಿಯುತ್ತೆ ನೋಡೋಣ ನಾವು. ಹೌದಾ? ಮ್ಯಾನ್ಯುವಲಿ ಹಾಕಿ ಆನ್ ಮಾಡಬೇಕಾಗುತ್ತೆ. ಆನ್ ಮಾಡಿ. ನಾನು ಇಲ್ಲೇ ಬರ್ತೀನಿ. ನೋಡಿ ಹೆಂಗೆ ಕಮ್ಮಿ ಆಗೋತೈತೆ ನೋಡಿ, ಎಷ್ಟು ಬೇಗ. ಖಾಲಿ ಆಯಿತು ನೀರು. ಈಗ ಮೇಲ್ಗಡೆಯಿಂದ ಏನಾದ್ರು ತೂತಾಗಿದ್ರೆ ಇನ್ನೂ ಜಾಸ್ತಿ ಬೀಳುತ್ತೆ ನೀರು. ಅದೇ ಕೇಬಲ್ ಪೈಪು, PVC ಪೈಪ್ ಏನಾದ್ರು ಇದಾಗಿದ್ರೆ. ನೋಡಿ ಸರ್, ಆನ್ ಮಾಡಿದ ತಕ್ಷಣ ಕೆಳಗಡೆ ಹೋಯ್ತು ನೀರು. ಹಾಂ, ನೋಡಿ ಹೋಗ್ತಾ ಇದೆ ಕೆಳಗಡೆ. ಪಂಪ್ ಸರಿ ಇದೆ. ಹಾಂ, ಪಂಪ್ ಇದೆ. ಇಲ್ಲಿ ನೋಡಿ ನೀರು ಆಗ್ತಾ ಇದೆ. ಇವಾಗ ನೀರು ಒಳಗಡೆ ಹೋಗ್ತಾ ಇದೆ ನೋಡಿ. ಪಂಪ್ ಇದು ಕ್ಯಾಮ್ರಾ. ಅದು ಆಶೀರ್ವಾದ್ ಪೈಪು ಸ್ಟ್ಯಾಂಡರ್ಡ್ ಪೈಪ್ ಹಾಕಿದ್ದು ನಾವೆಲ್ಲ. ಅದರಿಂದ ಆ ಥರ ಪೈಪ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇಲ್ಲ. ಯಾಕೆಂದರೆ ಇಲ್ಲಿ ವೆಹಿಕಲ್ ಕೂಡ ಬರೋಲ್ಲ. ಇಲ್ಲಿ ವೆಹಿಕಲ್ ಬರೋಂಗಿದ್ರು ನಾವು ಸ್ವಲ್ಪ ಇನ್ಲೆಟ್ ಹಾಕ್ತೀವಲ್ಲ. ಈಗ ಇದು ನೀರು ಎಲ್ಲೋಗುತ್ತೆ? ಸಂಪ್ಗೆ ಹೋಗುತ್ತೆ, ಟ್ಯಾಂಕ್ ಅದೊಂದು ಪ್ರೆಷರ್ ನೋಡ್ಕೋಬೇಕು ಅಷ್ಟೇ. ಯಾವ ಪ್ರೆಷರ್ ಬರ್ತಾ ಇದೆ ಪ್ರೆಷರ್ ನೋಡ್ಲಿಕ್ಕೆ ನೀವೇ ಅದನ್ನು ನನಗೆ ಗೊತ್ತಾಗುತ್ತೆ. ಇಲ್ಲಿ ಫಸ್ಟ್ ಬೆಳಗ್ಗೆ ಮಾಡಿದಾಗ ಸ್ವಲ್ಪ ಜಾಸ್ತಿ ಪ್ರೆಷರ್ ಇರುತ್ತೆ, ಸ್ವಲ್ಪ ದಪ್ಪನೂ ಬೀಳುತ್ತೆ. ನಂತರ ಸ್ವಲ್ಪ ಇದಾದ ನಂತರ ಸ್ವಲ್ಪ ಸಣ್ಣ ಬೀಳುತ್ತೆ. ಸ್ಟಾರ್ಟಿಂಗಲ್ಲಿ ಪ್ರೆಷರ್ ಜೋರಾಗಿರುತ್ತೆ. ಇರುತ್ತೆ. ಅಡಿ ಹೋಗಿದೆ. 444. ಇನ್ನೂ ಜಾಸ್ತಿ ಹೋಗಿದೆ. ಅಲ್ಲ ಇದು ಸ್ಟಾರ್ಟಿಂಗ್ ನೀರು ಸಿಕ್ಕಿರೋದು 446ರಿಂದ ಇದೆ. ಅರ್ಧಕ್ಕರ್ಧ ನೀರಿದೆ. 1000 ಅಡಿ ಬೋರ್ವೆಲ್ ಹಾಕಿರೋದ್ರಿಂದ 1100 1100 ಅಷ್ಟೇ. 1100 ಅದೇ ಅಂದರೆ ನೀರಿದೆ ಸರ್. 400 ಲೆವೆಲಲ್ಲಿ ಇದೆ ಅಂತ ನೀರಿದೆ. ಈಗ ಆನೇ ಇದೆ, ಪಂಪ್ ಆನೇ ಇದೆ. ಆನಾಗಿದೆ.
ಬೆಳಿಗ್ಗೆಯಿಂದ ಆನ್ ಮಾಡಿರಲಿಲ್ವಾ ಸರ್? ಬೆಳಿಗ್ಗೆ ಆನ್ ಆಗಿತ್ತು. ಬೆಳಿಗ್ಗೆ ಆನ್ ಆಗಿ ಅದು ಲೆವೆಲ್ ಬಂದ ಕೂಡ ಕಟ್ ಆಗುತ್ತಲ್ವಾ, ಹಾಗೆ ಇದಾಗಿದೆ. ಈಗ ಮ್ಯಾನ್ಯುವಲಿ ಹಾಕಿ ಸ್ಟಾರ್ಟ್ ಮಾಡಿರೋದು. ನೀರಿದೆ. ನೀರಿದೇನು ತೊಂದರೆ ಇಲ್ಲ ಸರ್, ಅರ್ಧಕ್ಕರ್ಧ ನೀರಿದೆ. ಈ ಥರ ಪ್ಲೈನ್ ಆಗಿದ್ರೆ ಅಲ್ಲಿ ನಿಮಗೆ ನೀರೇನು ಸಿಗಲ್ಲ ಸರ್. ಹ್ಞೂ ಅದು ಬರೀ ಬಂಡೆ ಕೊಡ್ದಿರ್ತಾರೆ. ಅದೇನು ಇಲ್ಲಿ ಮೇಲ್ಗಡೆನೇ ಒಂದು 2 ಇದೆಯಲ್ಲ, ಅದೇನೇ ನೀರು. ಕಾರಂಜಿ ಹಾರೋದೊಂದು, ಇನ್ನು ಮತ್ತೊಂದು ಇದೆಯಲ್ಲ. ಡ್ರಾಪ್ ಬೀಳ್ತಾ ಇದೆಯಲ್ಲ. ಈಗ ಇದರಲ್ಲಿ ನೀರಿನೊಳಗಿದ್ದು ಗೊತ್ತಾಗುತ್ತೆ. ಗೊತ್ತಾಗುತ್ತೆ ತೋರಿಸ್ತೀನಿ ನೋಡಿ ನಿಮಗೆ. ಇದೇನು ಡಾಟ್ಸ್ ಬರೋದು ಅದೆಲ್ಲ ಏನಲ್ಲ. ಸಿಲ್ಟು ಅದು ಇದ್ದೇ ಇರುತ್ತೆ ಸರ್ ಬೋರ್ವೆಲ್ಲಲ್ಲಿ. ಅದು ಮಣ್ಣಿನ ಪದಾರ್ಥ ಇದೆಯಲ್ಲ ಸರ್, ಅದು ಥರ ಸಣ್ಣ ಸಣ್ಣ ಕಲ್ಲುಗಳು ಆ ಥರ ಇದಾಗಿ ಬೀಳ್ತಾ ಇರುತ್ತೆ. ಅದು ಒಂದೊಂದು ಪೈಪಿನಿಂದ ಸ್ಟೆಪ್ ಬರುತ್ತಲ್ಲ, ಅದು ಅದು ಈ ಪದರ ಅದೇ ಪದರ ಕಾಣಿಸುತ್ತೆ. ಲೇಯರ್ಗಳಿರುತ್ತೆ ಭೂಮಿ ಒಳಗಡೆ. ಪಂಪ್ ಆನ್ ಆಗೇ ಇದೆ ಈಗ. ಇರಲಿ, ಈಗ ನಾನು ಮೋಟ್ರ್ವರೆಗೂ ಚೆಕ್ ಮಾಡಬೇಕು ಸರ್. ಮೋಟ್ರ್ ಹತ್ರ ಏನಾದರೂ ಬೋಲ್ಟ್ ಹತ್ರ ಲೀಕೇಜ್ ಆಗುತ್ತೆ ಅಂತ ನಾನು ಚೆಕ್ ಮಾಡಿ ಆಫ್ ಮಾಡೋಕ್ಕೆ.
ಮ್ಯಾನ್ಯುವಲಿ ಹಾಕಿದಾಗ ಆಟೋಮೆಟಿಕ್ಕಾಗಿ ಆಫ್ ಆಗಲ್ಲ. ಅಲ್ಲ ಅಲ್ವಾ? ಮ್ಯಾನ್ಯಲ್ ನೀರು ಬಿದ್ದಿಲ್ಲ ಅಂತಂದ್ರೆ ಆಟೋಮೆಟಿಕ್ಕಾಗಿ ಇದಾಗಲ್ಲ, ಆಫ್ ಆಗಲ್ಲ. ಅದಕ್ಕೆ ಕೆಲಸ ಇಲ್ಲ, ನಾವು ಕೈಯಲ್ಲೇ ಸ್ವಿಚ್ ಆಫ್ ಆನ್ ಮಾಡ್ದಂಗೆ. ಅದೇ. ಎಲ್ಲಿ ಮೋಟ್ರ್ ಬಂತು. ಹಾಂ ಮೋಟ್ರ್ ಬಂತು ಸರ್. ಇಲ್ಲಿ ಏನೂ ಲೀಕೇಜ್ ಆಗಿಲ್ಲ. ಹ್ಞೂ. ಆಫ್ ಮಾಡಿ ಸರ್ ಈಗ. ಮೋಟ್ರಿಂದ ಕೆಳಗಡೆ ಚೆಕ್ ಮಾಡೋಣ ಎಷ್ಟಿದೆ ಅಂತ. ಇಲ್ಲಿ ಕೇಸಿಂಗ್ ಹತ್ರ ಲೀಕ್ ಆದರೆ ಗೊತ್ತಾಗುತ್ತೆ, ಪ್ರೆಷರ್ ಹೊಡಿಯುತ್ತೆ. ಇಲ್ಲಿ ಲೀಕ್ ಇಲ್ಲ. ಆಫ್ ಮಾಡ್ಬೇಕು ಸರ್ ಈಗ. ಆಫ್ ಮಾಡಿಬಿಡಿ. ಆ ಬೋಲ್ಟ್ ಹತ್ರ ಚೆಕ್ ಮಾಡ್ತೀವಿ ಅಣ್ಣ. ಹಾಂ ಯಾಕಂದರೆ ನೀರು ಸಣ್ಣ ಬರ್ತಾ ಇದೆ ಅಂದರೆ ಆ ಥರ ಫುಲ್ಲಾಗಿ ಚೆಕ್ ಮಾಡಿ. ಹಾಂ ನೀರು ಸಣ್ಣ ಬರ್ತಾ ಇದೆ ಅಂದರೆ ಹಾಂ ಒಂದು ಪಂಪು ಒಂದು ಅದು ಡ್ಯಾಮೇಜು. ಅದೇ ಪಂಪೆ ಯಾಕಂದರೆ ಅಲ್ಲಿ ನೋಡ್ಬೇಕು ಯಾವ ಸಣ್ಣ ಬರ್ತಾಯಿದೆ, ವೀಡಿಯೋ ಮಾಡ್ಕೋಬೇಕು ಅದನ್ನು. ಅದನ್ನು ಸ್ವಲ್ಪ ಪಂಪ್ ಸರ್ವಿಸ್ ಮಾಡಿಸ್ಬೇಕು ಅಷ್ಟೇ. ಇರಿ, ಬಂದೆ ನಾನು ಸಪೋರ್ಟ್ ಕೊಡ್ತೀನಿ ರೀ. ಅಲ್ಲ ಇದೊಂಚೂರು ಆಫ್ ಆಗ್ತದೆ. ಆಯ್ತಾ ಸರ್? ಆಫ್ ಆಯ್ತಾ? ಹಾಂ ಯಾವ ಬೋರ್ವೆಲಿಂದ ಅದನ್ನು ಒಂದು ತೆಗಿಬೇಕಿತ್ತು. ಒಂದು ಬೋರ್ವೆಲ್ ಇದೆ, ನಾನು ಪಿಕಪ್ ತೊಗೊಂಡು 25 ಮೋಟರ್ ಡೆಪ್ತು. 25. ಇದು ಎಂಡು. ಮೋಟ್ರು ಕೂಡ ಏನು ಜಾಮ್ ಆಗಿಲ್ಲ, ಕರೆಕ್ಟ್ ನೀಟಾಗಿ. ಏನು ಪಂಪ್ ಏನು ಜಾಮ್ ಆಗಿಲ್ಲ ಪಂಪಿನ್ಕಿಂತ ಎಷ್ಟು ಅಡಿ ಇದೆ ಮತ್ತೆ ಸರ್? 1025 ಅಡಿಗೆ ಮೋಟ್ರು ಮೋಟ್ರು ಲಾಸ್ಟ್ ಆಗಿರೋದು. ಟಾಪು 1030 ಎಂಡು. 1030 ಮೋಟ್ರ್ ಎಂಡು. ಮೋಟರ್ ಎಂಡು. ಒಂದು ಮೋಟ್ರ್ ಎಂಡು 5 ಫುಟು 6 ಫುಟು ಇದಿದೆ, ಮೇಲಿದೆ ಪಂಪ್. ಹಾಂ ಹೌದು, ಇದೆ. ಹಾಂ ದೊಡ್ಡ ಇದು ಹಾಕದೆ. ಈಗ ನಾನು ಬಾಟಮ್ ಚೆಕ್ ಮಾಡ್ತಾ ಇದ್ದೀನಿ. ಮೋಟ್ರಿಂದ ಕೆಳಗಡೆ ಹೋಗ್ತಾ ಇದೆ ಈಗ. ಮುಟ್ಟಿನ ಕೆಳಗೆ ಎಷ್ಟು ಇದೆ ಹಂಗಾದ್ರೆ? ಚೆಕ್ ಮಾಡ್ತಾ ಇದ್ದೀನಿ. ಒಂದು 10 ಅಡಿ, ಒಂದು 30 ಅಡಿ 40 ಅಡಿ ಬಿಟ್ಟಿರ್ತೀವಿ ಅದು ಗ್ಯಾಪ್. ಅದು ಮೇಲೆ ಇದೆಲ್ಲ ಬೀಳುತ್ತೆ ಶೀಟು. ಅದೇನಾದ್ರು ಕೆಳಗಡೆ ಒಂದು ಜಾಮ್ ಆದರೆ ಮೋಟ್ರು ಜಾಮ್ ಆಗಿಬಿಡುತ್ತೆ. ಆ ಥರ ಆಗಬಾರ್ದು ಅಂತ ಅದು ಗ್ಯಾಪ್ ಇಟ್ಟು ನಾವು ಮೇಲೆ ಹಾಕ್ತಿರ್ತೀವಿ ಮೋಟ್ರನ್ನ. ಸ್ವಲ್ಪ ಚಿಕ್ಕ ಒಂದು 50 ಅಡಿ ಬಿಟ್ಟಿರ್ತೀರ? ಹಾಂ ಬಿಟ್ಟಿರ್ತೀವಿ. ನಾನು ಒಂದ್ಸಲ ಅಲ್ಲಿ ಹೋಗ್ತೀನಿ. ಹಾಂ ಬನ್ನಿ ಸರ್. ಎಂಡ್. ಎಂಟು. ಸಾವಿರದ 92. 85. ಅದೇ 1100 ಅಡಿಯಲ್ಲಿ ಹಾಕಿದ ಲೆಕ್ಕ 15 ಅಡಿ ಮುಚ್ಚೋಗಿದೆ.